ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ತಮೋಗುಣವೆಂಬ ಮಯಣದಲ್ಲಿ ರಜೋಗುಣವೆಂಬ ರಜವನೆತ್ತಿ ಸತ್ವಗುಣವೆಂಬ ಹಸ್ತದಿಂ ಪಿಡಿದು ಬೋಧವೆಂಬ ನೇತ್ರದಿಂ ಕಂಡು ಮಾಯಾಜೀವರ ಎರಡೊರೆಗೆ ಸರಿಯೆಂದು ಕಳೆದು ತ್ರಿವಿಧ ಅಹಂಕಾರದಲ್ಲಿಯ ತಾಮಸ ಅಹಂಕಾರವಪ್ಪ ಮಯಣವ ಶಿವಜ್ಞಾನದಿಂ ಕರಗಿಸಿ ರಾಜಸಾಹಂಕಾರವಪ್ಪ ರಜವ ತೆಗೆದು ಸಾತ್ವಿಕದಲ್ಲಿ ನಿಂದ ದ್ರವ್ಯವ ಸೌರಾಷ್ಟ್ರ ಸೋಮೇಶ್ವರಂಗಿತ್ತು ಮೂಲಾಂಕಾರ ನಷ್ಟವಾಯಿತು. ಆದಯ್ಯನವರ ಈ ಪ್ರಸ್ತುತ ವಚನ ಗಹನವಾದ ಆಧ್ಯಾತ್ಮಿಕ ಅರ್ಥವನ್ನು ಒಳಗೊಂಡ ಹಾಗೆ ಕಾಣುತ್ತೆ. ಇಲ್ಲಿ ಬಳಸಿರುವಂಥ ಮಯಣ ಶಬ್ದಕ್ಕೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಅರ್ಥಗಳಿದ್ದಾವೆ. ಲೌಕಿಕವಾಗಿ ಮಯಣ ಅಂದರೆ ಮೇಣ ಅಂತ ಅರ್ಥ. ಹಿಂದೆ ಲೋಹದ ವಿಗ್ರಹವನ್ನು ಮಾಡುವಾಗ ಮೇಣದ ಅಚ್ಚಿನ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದರು. ಈ ವಚನದಲ್ಲಿ ಅದನ್ನು ರೂಪಕವಾಗಿ ಬಳಸಿದ ಹಾಗೆ ಕಾಣುತ್ತೆ. ಈ ವಚನದ ನೆಲೆಯಲ್ಲಿ ಇನ್ನೊಂದು ಅರ್ಥ ಮಯಣ ಅಂದರೆ ತಾಮಸ ಗುಣ ಅಥವಾ ಅಜ್ಞಾನ. ಪ್ರತಿಯೊಬ್ಬ ಮಾನವನಲ್ಲಿ ತಮೋಗುಣ, ರಜೋಗುಣ ಮತ್ತು ಸಾತ್ವಿಕ ಗುಣಗಳ ಪ್ರಭಾವ ಇದ್ದೇ ಇರುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಪ್ರಾಧಾನ್ಯತೆಯನ್ನು ಪಡೆದಿರುತ್ತೆ. ತಮೋಗುಣ ಅಂದರೆ ಅಜ್ಞಾನ, ಕತ್ತಲೆ. ಅದು ಅರಿವನ್ನು ಮುಚ್ಚಿಟ್ಟು ಅಜ್ಞಾನವನ್ನು ವಿಜೃಂಭಿಸುತ್ತೆ. ಅಜ್ಞಾನವೇ ಮಯಣ. ಇದು ಜೀವಾತ್ಮನನ್ನು ಬಂಧಿಸಿರುವಂಥ ಕತ್ತಲೆ. ವಿಗ್ರಹಗಳನ್ನು ತಯಾರಿಸುವಾಗ
ಬೆಂಕಿಯಿಂದ ಮೇಣವನ್ನು ಕರಗಿಸುವ ಹಾಗೆ ಶಿವಜ್ಞಾನ ಅನ್ನುವ ಅಗ್ನಿಯಿಂದ ಮಾನವನ ಅಜ್ಞಾನವನ್ನು ನಿವಾರಿಸಿ ಅವನನ್ನು ಸುಜ್ಞಾನಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಆದಯ್ಯನವರ ಆಶಯ. ವಚನದಲ್ಲಿ ಒಬ್ಬ ಸಾಧಕ ತನ್ನೊಳಗಿನ ಅಜ್ಞಾನವನ್ನು ನಿವಾರಿಸಿಕೊಂಡು ಅರಿವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂಥ ವಿವರಣೆ ಇದೆ. ರಜೋಗುಣ ಅನ್ನುವಂಥ ರಜವನ್ನು ಎತ್ತಿ ಅನ್ನುವಂಥದ್ದು ಮುಂದಿನ ಸಾಲು. ರಜೋಗುಣ ಅಂದರೆ ಚಂಚಲ ಮನಸ್ಸಿನ ಸ್ವರೂಪ. ರಜ ಅಂದರೆ ಕಸ ಅಥವಾ ಧೂಳು. ಈ ರಜಗುಣ ಅನ್ನುವಂಥ ರಜವನ್ನು ಎತ್ತುವಂಥದ್ದು ಅಂದರೆ ಚಂಚಲತೆಯ ಧೂಳನ್ನು ತೆಗೆದು ಶುದ್ಧಿ ಮಾಡೋದು. ಇಂಥ ಚಂಚಲ ಮನದ ಧೂಳನ್ನು ನಿವಾರಿಸಿ ಮೇಲೇರುವ ಸ್ಥಿತಿಯನ್ನು ಸತ್ವಗುಣವೆಂಬ ಹಸ್ತದಿಂಪಿಡಿದು ಅನ್ನೋ ಸಾಲಿನಲ್ಲಿ ವಿವರಿಸಿದ್ದಾರೆ. ಸತ್ವಗುಣ ಶುದ್ಧಿ ಮತ್ತು ಸಾತ್ವಿಕತೆಯ ಸಂಕೇತ. ಸಾತ್ವಿಕ ಗುಣದಿಂದ ಪರೀಕ್ಷಿಸುವ ಕ್ರಿಯೆ ಇಲ್ಲಿ ನಡೀಬೇಕು. ಅದಕ್ಕೆ ಬೋಧವೆಂಬ ನೇತ್ರ ಅಂತ ಬಳಸ್ತಾರೆ. ಬೋಧ ಅಂದರೆ ಜ್ಞಾನ, ಅರಿವು. ಆ ಅರಿವಿನ ಕಣ್ಣಿನಿಂದ ಸತ್ಯವನ್ನು ನೋಡೋದು. ಹಾಗೆ ನೋಡಿದಾಗ ಅಜ್ಞಾನ, ಚಂಚಲತೆ ನಿವಾರಣೆ ಆಗಿ ಸಾತ್ವಿಕ ವ್ಯಕ್ತಿತ್ವ ರೂಪಿತ ಆಗುತ್ತೆ. ಅದರಿಂದ ನಾನು ಅನ್ನುವಂಥ ಅಹಂಕಾರ ನಷ್ಟ ಆಗುತ್ತೆ. ಇಲ್ಲಿ ಅಂತರಾತ್ಮವನ್ನು ಸುಂದರ ದೈವಿ ವಿಗ್ರಹವನ್ನಾಗಿ ಮಾಡುವಂಥದ್ದು ಹೇಗೆ ಅನ್ನುವ ಅರಿವನ್ನು ಆದಯ್ಯನವರು ಮೂಡಿಸಿದ್ದಾರೆ. ಸರಳವಾಗಿ ಹೇಳಬೇಕು ಅಂದರೆ ಪ್ರತಿಯೊಬ್ಬ ಮಾನವ ಸತ್ವ, ರಜ, ತಮ ಈ 3 ಗುಣಗಳ ಹಿಡಿತದಲ್ಲಿದ್ದಾರೆ. ಆದಯ್ಯನವರು ಇವುಗಳನ್ನು ವಿಗ್ರಹ ತಯಾರಿಕೆಯ ವಸ್ತುಗಳಿಗೆ ಹೋಲಿಕೆ ಮಾಡಿ ಮೊದಲೇ ಹೇಳಿದಂತೆ ತಮೋಗುಣ ಅಜ್ಞಾನ, ಕತ್ತಲೆ ಮತ್ತು ಸೋಮಾರಿತನದ ಸಂಕೇತ. ವಿಗ್ರಹಗಳನ್ನು ತಯಾರಿಸಲಿಕ್ಕೆ ಮೇಣದ ಅಚ್ಚು ಬೇಕು. ಆ ವಿಗ್ರಹ ಸಿದ್ಧವಾದ ಮೇಲೆ ಆ ಮೇಣದ ಅಚ್ಚಿನ ಅಗತ್ಯ ಇರೋದಿಲ್ಲ. ಅದರಂತೆ ಸಾಧಕನ ಸಾಧನೆಯ ಆರಂಭದಲ್ಲಿ ಈ ದೇಹದ ಅಸ್ತಿತ್ವ ಬೇಕು. ಅವನಿಗೆ ಜ್ಞಾನೋದಯ ಆದಾಗ ಆ ದೇಹದ ತಾಮಸ ಪ್ರವೃತ್ತಿ ಮೇಣದ ಹಾಗೆ ಕರಗಿ ಆತ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಬೇಕು. ರಜೋಗುಣ ಚಟುವಟಿಕೆ ಮತ್ತು ಅಹಂಕಾರದ ಸಂಕೇತ. ಮೇಣಕ್ಕೆ ಅಂಟಿದಂಥ ಧೂಳನ್ನು ತೆಗೆಯುವ ಹಾಗೆ ನಮ್ಮ ಕ್ರಿಯೆಗಳಲ್ಲಿ ಇರುವಂಥ ಸ್ವಾರ್ಥವನ್ನು ಕಿತ್ತೆಸೆಯಬೇಕು. ಮುಂದಿನ ಹಂತ ಸತ್ವಗುಣವೆಂಬ ಜ್ಞಾನದ ಹಾದಿಯಲ್ಲಿ ನಡೆಯುವಂಥದ್ದು. ಅಂದರೆ ಅರಿವಿನ ಹಸ್ತದಿಂದ ನಮ್ಮನ್ನು ನಾವೇ ಪರೀಕ್ಷೆಗೆ ಒಡ್ಡಿಕೊಳ್ಳುವಂಥದ್ದು. ಲೋಹದ ವಿಗ್ರಹ ಹೊರಬರಲಿಕ್ಕೆ ಅದರ ಒಳಗಿರುವಂಥ ಮೇಣ ಕರಗಲೇಬೇಕು. ಅದರಂತೆ ಸಾಧಕನಲ್ಲಿನ ನಾನು, ನನ್ನದು ಅನ್ನುವಂಥ ಜಡತ್ವ ನಿವಾರಣೆ ಆಗಲಿಕ್ಕೆ ಶಿವಜ್ಞಾನ ಅನ್ನುವಂಥ ಬೆಂಕಿ ಬೇಕು. ಆ ಬೆಂಕಿಯೇ ಜ್ಞಾನ. ಜ್ಞಾನದ ಉರಿ ತಗಲಿದಾಗ ಮಾತ್ರ ಅಜ್ಞಾನದ ಮೇಣ ಕರಗಿ ಒಳಗಿರುವ ಶುದ್ಧಾತ್ಮದ ದರ್ಶನ ಸಾಧ್ಯ ಆಗುತ್ತೆ. ವಚನದಲ್ಲಿ ಬರುವಂಥ ಮಾಯಾಜೀವರ ಎರಡೊರೆಗೆ ಸರಿ ಎಂದು ಕಳೆದು ಅನ್ನುವಂಥ ಸಾಲು ತುಂಬ ಅರ್ಥಪೂರ್ಣ ಅನಿಸುತ್ತೆ. ಮಾಯೆ ಅಂದರೆ ಈ ಪ್ರಕೃತಿ, ಜೀವ ಎಂದರೆ ಆತ್ಮ. ಇವೆರಡನ್ನೂ ವಿವೇಚನೆಯಿಂದ ನೋಡಿ ಅವುಗಳ ಮಿತಿಯನ್ನು ಅರಿತು ಅವುಗಳ ಆಚೆಗೆ ಇರುವಂಥ ಪರಶಿವ ತತ್ವವನ್ನು ಕಾಣುವಂಥದ್ದೇ ಮುಖ್ಯ. ರಜ ಮತ್ತು ತಮ ಈ 2 ಕಶ್ಮಲಗಳನ್ನು ಕಳೆದ ಮೇಲೆ ಉಳಿಯುವಂಥದ್ದು ಸಾತ್ವಿಕ ದ್ರವ್ಯ ಮಾತ್ರ. ಇದು ಅತ್ಯಂತ ಶುದ್ಧವಾದ ಸ್ಥಿತಿ. ಈ ಸ್ಥಿತಿಯನ್ನು ಸಾಧಕ ತನ್ನ ಆರಾಧ್ಯ ದೈವದ ಅರಿವಿಗೆ ಅರ್ಪಿಸ್ತಾನೆ. ತನ್ನೆಲ್ಲ ಗುಣಗಳನ್ನು ಅರ್ಪಿಸಿದಾಗ
ಆ ಮೂಲ ಅಹಂಕಾರ ಸಂಪೂರ್ಣ ನಷ್ಟ ಆಗುತ್ತೆ. ವಚನದ ಮುಖ್ಯ ಸಂದೇಶ ಅಂದರೆ ಶಿವಜ್ಞಾನದ ಮೂಲಕ ತಮೋಗುಣವನ್ನು ಹೋಗಲಾಡಿಸ್ಕೊಂಡು ರಜೋಗುಣದ ಚಂಚಲತೆಯ ಅಹಂಕಾರವನ್ನು ತೊರೆಯುವಂಥದ್ದು. ಬೋಧೆ ಅಥವಾ ಜ್ಞಾನದ ಕಣ್ಣಿನಿಂದ ಸತ್ಯದ ದರ್ಶನವನ್ನು ಮಾಡಿಕೊಳ್ಳುವಂಥದ್ದು. ಅಹಂಕಾರ ನಾಶವಾದಾಗ ಮಾತ್ರ ಮನುಷ್ಯ ದೈವತ್ವ ಪಡೀಲಿಕ್ಕೆ ಸಾಧ್ಯ. ಒಟ್ಟಾರೆ ಲೌಕಿಕ ದೇಹದ ಅಹಂಕಾರವನ್ನು ಕರಗಿಸಿ ಅಲೌಕಿಕವಾದ ಆತ್ಮದ ಅರಿವನ್ನು ಪಡೆಯುವಂಥದ್ದೇ ಈ ವಚನದ ಅಂತರಾಳದ ಆಶಯ. ಈ ವಚನ ಕೇವಲ ಒಂದು ಸಾಹಿತ್ಯದ ನೋಟ ಅಲ್ಲ, ಇದು ಆತ್ಮದ ಕಮ್ಮಟದಲ್ಲಿ ನಡೆಯುವಂಥ ಅದ್ಭುತ ಆಧ್ಯಾತ್ಮಿಕ ಲೋಹಶಾಸ್ತ್ರದ ಪರಿಚಯದ ಮೂಲಕ ಒಬ್ಬ ಅಕ್ಕಸಾಲಿಗ ಹೇಗೆ ಲೋಹದ ಕಲ್ಮಶವನ್ನು ಬೆಂಕಿಯಲ್ಲಿ ಹಾಕಿ ಶುದ್ಧಗೊಳಿಸ್ತಾನೋ ಹಾಗೆಯೇ ಸಾಧಕ ತನ್ನ ಅಂತರಂಗವನ್ನು ಶುದ್ಧೀಕರಿಸಿಕೊಳ್ಳುವಂಥ ಪ್ರಕ್ರಿಯೆ ಇಲ್ಲಿದೆ. ಶಸ್ತ್ರಚಿಕಿತ್ಸೆಯಂತೆ ವಚನದ ವಿವರಣೆ ಕಾಣ್ತಾ ಇದೆ. ತಮೋಗುಣ ಕರಗಿ ರಜೋಗುಣ ತೊಲಗಿ ಸಾತ್ವಿಕ ಗುಣ ನೆಲೆಗೊಳ್ಳುವಂಥದ್ದೇ ಲಿಂಗಾಂಗ ಸಾಮರಸ್ಯದ ಪರಿ. ಆಗ ನಾನು ಅನ್ನುವಂಥ ಅಹಂಕಾರ ಸುಟ್ಟು ಭಸ್ಮ ಆಗುತ್ತೆ. ಭಕ್ತ ದೇವರಿಗೆ ಹೂವು, ಹಣ್ಣು, ಕಾಯಿ, ಕರ್ಪೂರ ಇತ್ಯಾದಿ ಪರಿಕರಗಳಿಂದ ಪೂಜೆ ಮಾಡೋದಕ್ಕಿಂತ ತನ್ನೊಳಗಿನ ಸಾತ್ವಿಕ ಗುಣವನ್ನು ಅನಾವರಣ ಮಾಡಿಕೊಳ್ಬೇಕು. ಅದೇ ಲಿಂಗಯ್ಯನಿಗೆ ಅರ್ಪಿಸುವಂಥ ಬಹುದೊಡ್ಡ ಕಾಣಿಕೆ. ಕೇಳ ಬನ್ನಿ ವಚನ ಸಂದೇಶ, ಕೇಳ ಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.